Okay, what is up, YouTube? So, welcome everyone to another episode. And so, ಇವತ್ತು ನಾ ಡೈರೆಕ್ಟ್ ಜಿಮ್ ಒಳಗೆ ಸ್ಟಾರ್ಟ್ ಮಾಡ್ಲತ್ತೀನಿ. ಐ ನೀಡ್ ಟು ಸ್ಟಾರ್ಟ್ ಎಟ್ ಹೋಮ್ ಆ್ಯಂಡ್ ಐ ನೀಡ್ ಟು ಸ್ಟಾರ್ಟ್ ಇನ್ ದ ಮಾರ್ನಿಂಗ್. ಯಾಕಂದ್ರೆ ನಂಗೆ ಫುಲ್ ಡೇ ಶೂಟ್ ಮಾಡೋದದ ಭಾಳ ಬರೀ ಜಿಮ್ ಕಾಂಟೆಂಟ್ ಆಗ್ಲತ್ತದ. ಸೊ ದಿಸ್ ಬೀಯಿಂಗ್ ಅ ಡಾಕ್ಯುಮೆಂಟ್ರಿ ನಂಗೆ ನನ್ನ ಪೂರ್ತಿ ಲೈಫ್ ಒಳಗೆ ನಾ ಏನು ಮಾಡ್ತೀನಿ ಡೈಲಿ. ಮೋಸ್ಟ್ಲಿ ನಾನು ನನ್ನ ರೂಮ್ ಒಳಗೆ ಇರ್ತೇನೆ ಖರೆ ಅಂದ್ರೆ. ಆದ್ರೆ ಅಟ್ಲೀಸ್ಟ್ ನಾ ರೂಮ್ ಒಳಗಾದರೂ ಏನು ಮಾಡ್ಲತ್ತೆ ನನ್ನ ಡೈಲಿ ಆ್ಯಕ್ಟಿವಿಟೀಸ್. ಸೊ ಅದು ನಂಗೆ ತೋರಿಸೋದದ. ಬರೀ ಜಿಮ್ ಭಾಳ ಆಗ್ಲತ್ತದ. ಇಷ್ಟು ಆಬ್ಸೆಷನ್ ಚಲೋ ಅಲ್ಲ. ಸೊ ವಿಲ್ ಸ್ವಿಚ್ ಅಪ್ ಅ ಬಿಟ್ ಆಫ್ ಕಾಂಟೆಂಟ್ ಆ್ಯಂಡ್ ಯಾ ನೋಡೋಣಂತ ಮತ್ತೇನೇನು ಮಾಡ್ಬೋದು ಅಂತಂದು. ಸೊ ಇವತ್ತು ಗೆಸ್ ಮಾಡಿರಿ ಏನಂತಂದು. ಚೆಸ್ಟ್ ಡೇ. ನನ್ನ ಮುಖದ ಎಕ್ಸ್ಪ್ರೆಷನ್ ಮೇಲೆ ಗುರ್ತಾಗ್ಬಿಡ್ತದೆ ನಮಗೆ ಯಾವ ಡೇ ಅಂತಂದು. ಸೊ ಯಾ ಚೆಸ್ಟ್ ಡೇ ಇಟ್ ಇಸ್. ಸೊ ಲಾಸ್ಟ್ ಟೈಮ್ ನಾ ಚೆಸ್ಟ್ ಮಾಡಿದಾಗ ನಾ ಏನು ಮಾಡಿದ್ದೆ ಅಂದರೆ, ಸೊ 45+10 ಹಾಕ್ಬೇಕು ನಾನು ಯೂಶ್ವಲಿ ಇನ್ಕ್ಲೈನ್ಡ್ ಬೆಂಚ್ ಒಳಗೆ. ಸೊ ಏನು ಮಾಡಿದ್ದೆ, ಒಂದು ಕಡೆ 45+10 ಹಾಕಿ ಒಂದು ಕಡೆ ಬರೀ 45 ಹಾಕೇನಿ. ಆ್ಯಂಡ್ ನಾ ಮಸ್ತ್ ವಂಡ್ರ್ ಮಾಡ್ಲತ್ತೇನೆ 11 reps ಹೆಂಗೆ ಬಂತು ನಂಗೆ ಅಂತಂದು. ಫುಲ್ ಚೊಕ್ಕಾದ ಬಿಡಪ್ಪ, ಫುಲ್ ಗಿರ್ಬಪ್ ಹಿಟ್ ಆಗ್ಲತ್ತದ, ಫುಲ್ ಸ್ಟ್ರಾಂಗ್ ಆಗೇನ ಅಂತಂದು ಅಂದ್ಕೊಂಡ್ರೆ ಮಸ್ತ್ 10 ಪ್ಲೇಟ್ ಹಾಕೇ ಇಲ್ಲ ಒಂದು ಕಡೆ. ಸೊ ಲಾಸ್ಟ್ ಟೈಮ್ ಸ್ವಲ್ಪ ಸೀನ್ ಆತು. ಈ ಸಲ ಕರೆಕ್ಟಾಗಿ ವೆಯ್ಟ್ ಹಾಕಿ ಸೊ ಕರೆಕ್ಟಾಗಿ ಮಾಡೋಣಂತೆ. ಸೊ ಲೆಟ್ಸ್ ಗೋ ವಾರ್ಮಪ್ ಮಾಡೋಣ. ರೊಟೇಟರ್ ಕಫ್ಸ್ ಆ್ಯಂಡ್ ಸ್ವಲ್ಪ ನಮ್ಮದು ಬ್ಯಾಕ್ನು ವಾರ್ಮಪ್ ಮಾಡೋಣಂತೆ. ಬ್ಯಾಕ್ ವಾರ್ಮಪ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ನಿಮ್ದು ಏನಾದರೂ ಪುಷಿಂಗ್ ಮೂಮೆಂಟ್ಸ್ ಇರ್ತದಲ್ಲ ಅದ್ರೊಳಗೆ ನೀವು ಬ್ಯಾಕ್ ಆರ್ಚ್ ಮಾಡಿ ನಿಮ್ಮದು ಬ್ಯಾಕ್ ಸ್ಟೆಬಿಲಿಟಿ ಏನಿರ್ತದಲ್ಲ, ಸೊ ನಿಮ್ಮ ಬ್ಯಾಕಿನ ಸ್ಟ್ರೆಂತು ಸ್ವಲ್ಪ ಉಪಯೋಗ ಆಗ್ತದೆ. ಲೆಗ್ ಡ್ರೈವ್ ಅದು ಯೂಸ್ ಮಾಡಿ ನಾವು ಏನು ಪುಷ್ ಮಾಡ್ತೇವಲ್ಲ ಆವಾಗ ನಿಮ್ಮದು ಬ್ಯಾಕಿಂದ ಏನು ಸ್ಟ್ರೆಂತ್ ಇರ್ತದಲ್ಲ ಅದ್ರದ್ದು ಇನ್ವಾಲ್ವ್ಮೆಂಟ್ ಬರ್ತದೆ. ಸೊ ಅದಕ್ಕೆ ನಿಮ್ದು ಯಾವುದಾದ್ರೂ ಪ್ರೆಸ್ಸಿಂಗ್ ಮೂಮೆಂಟ್ಸ್ಗಿಂತ ಮೊದಲು ಟ್ರೈ ಟು ವಾರ್ಮ್ ಅಪ್ ಯೋರ್ ಬ್ಯಾಕ್, ಬಿಕಾಸ್ that will be a part of your any pushing movement, because it will be in an isometric state. So ಅದಕ್ಕೆ ಸೊ ಲೆಟ್ಸ್ ವಾರ್ಮ್ ಅಪ್ ಆರ್ ಬ್ಯಾಕ್ ಅ ಬಿಟ್. ಸೊ ಪುಲ್-ಅಪ್ಸ್ ಇಲ್ಲ ಸ್ಟ್ರೇಟ್ ಆರ್ಮ್ ಪುಲ್ ಡೌನ್ಸ್ ಏನಾರ ಮಾಡಿ ಲೈಟಾಗಿ ವಾರ್ಮ್ ಅಪ್ ಮಾಡೋಣಂತೆ. ಆ್ಯಂಡ್ 2 ವಾರ್ಮ್ ಅಪ್ ಸೆಟ್ಸ್ ಮಾಡಿ ದೆನ್ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಚೆಸ್ಟ್ ಡೇ. ಲೆಟ್ಸ್ ಗೋ. ಆಲ್ ರೈಟ್, ಇನ್ಕ್ಲೈನ್ ಸ್ಮಿತ್. ಸೊ 60 ಹಾಕೇನಿ ಈ ಸರಿ. ಸೊ 5 pounds ಜಾಸ್ತಿ ಹಾಕೀನಿ. ಅಂದರೆ ಯೂಶ್ವಲಿ 45+10 ಆಗ್ತಿದೆ, ಆದರೆ 45+10+5 ಹಾಕೇನಿ. ಯಾಕಂದ್ರೆ ನಾನು ನೋಟ್ಸ್ ಒಳಗೆ ಚೆಕ್ ಮಾಡಿದೆ. ಐ ಹ್ಯಾವ್ ಹಿಟ್ ದಿಸ್ ವೇಟ್ ಫಾರ್ 8 reps. ಸೊ 10ಗೆ ಟಾರ್ಗೆಟ್ ಮಾಡೋಣಂತ. ಲೆಟ್ಸ್ ಗೆಟ್ ಇಟ್ ಭಾಯ್, ಲೆಟ್ಸ್ ಗೋ. ಓಕೆ, ಸೊ ಐ ಗಾಟ್ 7. ಆದ್ರೆ ಎಲ್ಲೋ ಹಿಂಗೆ ಅನ್ನಿಸ್ಲತ್ತದ ಟೆಕ್ನಿಕ್ ಕಾಂಪ್ರಮೈಸ್ ಆಗ್ಲತ್ತದ ಅಂತಂದು. ಎದಕ್ಕಂದ್ರೆ ಐ ನೋ ದ್ಯಾಟ್ ಸಮ್ವೇರ್ ಐ ಗಾಟ್ ಮೋರ್ ರೆಪ್ಸ್, ಆದರೆ ಐ ಡೋಂಟ್ ಫೀಲ್ ಇಟ್. ಅಂದರೆ ಹೆಂಗೆ ಹೇಳಿ ನಿಮಗೆ. ಸೊ ಐ ನೋ ದ್ಯಾಟ್ ಐ ಹ್ಯಾವ್ ಮೋರ್ ಪವರ್ ಆ್ಯಂಡ್ ಮೋರ್ ಸ್ಟ್ರೆಂತ್ ಟು ಪುಷ್ 1 or 2 reps ಮೋರ್. ಆದರೆ ಟೆಕ್ನಿಕ್ ಸಂಬಂಧ ಅದು ಹೋಗ್ವಲ್ತೆ. ನಾ ಫೇಲ್ ಮಾಡ್ಲತ್ತೇನಿ, ಸೆಟ್ ಹಂಗೆ ಫೀಲ್ ಆಗ್ಲತ್ತದ. ನೋಡೋಣಂತ ನೆಕ್ಸ್ಟ್ ಸೆಟ್ ಏನು ಮಾಡ್ಬೋದು ಅಂತಂದು ಚೇಂಜಸ್, ಸೊ ದ್ಯಾಟ್ ಪೂರ್ತಿ ಫೇಲಿಯರ್ ತನಕ ಹೊಡಿಬೋದು ಅಂತಂದು. ಸೊ ಲೆಟ್ಸ್ ಗೋ. ಓಕೆ, ಸೊ ಡನ್ ವಿತ್ ಇನ್ಕ್ಲೈನ್ ಸ್ಮಿತ್ ಮಷಿನ್ ಪ್ರೆಸ್. ಈಗ ಕೇಬಲ್ ಲ್ಯಾಟ್ರಲ್ ರೇಸಸ್ ಮಾಡೋಣಂತ. ಆ್ಯಂಡ್ ಅಲ್ಲೇ ನಾನು 3 sets ಮಾಡಿದೆ, 2 sets ಬದಲಿ. ಸೊ ದ ರೀಸನ್ ಈಸ್, ಫಸ್ಟ್ ಆಫ್ ಆಲ್
ನಮ್ದು ರಿಕವರಿ ಚಲೋ ಆಗ್ಯದ ಆ್ಯಸ್ ವಿ ಹ್ಯಾವ್ ಇನ್ಕ್ರೀಸ್ಡ್ ಆರ್ ಕ್ಯಾಲರಿಕ್ ಇಂಟೇಕ್. ಆ್ಯಂಡ್ ನಾವು ಜಾಸ್ತಿ ವೇಟ್ ಹಾಕಿ ಕಮ್ಮಿ ರೆಪ್ಸ್ ಮಾಡೋ ಸಂಬಂಧ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಸ್ಟಿಮ್ಯುಲಸ್ ಸಿಗ್ಲಿತ್ತದ. ಅಂದ್ರೆ 3 ಸೆಟ್ ಒಳಗೆ ಸಿಗೋ ಸ್ಟಿಮ್ಯುಲಸ್ 2 ಸೆಟ್ ಒಳಗೆ ಸಿಗ್ಲಿಕ್ಕತ್ತಿಲ್ಲ. ಸೊ ಅದಕ್ಕೆ ಇನ್ನೂ ಒಂದು ಸೆಟ್ ಮಾಡಿದೆ. ಸೊ ಲ್ಯಾಟ್ರಲ್ ರೇಸಸ್ ಒಳಗೂ ಸೇಮ್ ಮಾಡೋಣ ಅಂತ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡೋಣ. 3 ಸೆಟ್ಸ್ ಮಾಡ್ತಿದ್ದೆ, 2 ಆನ್ ದ ಕೇಬಲ್ ಸ್ಟೇಷನ್ ಆ್ಯಂಡ್ ಒನ್ ಆನ್ ದ ಕೇಬಲ್ ಸ್ಟೇಷನ್ ಆ್ಯಂಡ್ 2 ಆನ್ ದ ಮಷೀನ್ ಮಾಡ್ತಿದ್ದೆ. ಸೊ 2 ಆನ್ ದ ಕೇಬಲ್ ಸ್ಟೇಷನ್ ಆ್ಯಂಡ್ 2 ಆನ್ ದ ಮಷೀನ್ ಮಾಡೋಣ ಅಂತ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೆಟ್ಸ್ ಗೋ ಬಾಯ್. 12 ಸಿಕ್ತ. ಬಟ್ ನಾ ಹೆಂಗಿದ್ದೇನಲ್ಲ, ನಾ ಎವ್ರಿಥಿಂಗ್ ಒಳಗೆ ಹಿಂಗೆ ಕಮ್ಮಿಯ ನಿಕಾಲ್ತೇನೆ ಅಂದ್ರೆ ಕನ್ನಡ ಒಳಗೆ ಏನಂತಾರೆ ಅದಕ್ಕೆ, ಓಕೆ ಏನೋ ಅಂತ ಎಲ್ಲಾದರೂ ಹಿಂಗೆ ಮಿಸ್ಟೇಕ್ಸ್ ಹುಡುಕ್ತೇನೆ. ಆ್ಯಂಡ್ ಯಾ, ದಟ್ಸ್ ಅ ಹ್ಯಾಬಿಟ್ ಆಫ್ ಮೈನ್, ಕಾಂಟ್ ಹೆಲ್ಪ್ ಇಟ್. ಸೊ 12 ಬಂತಾದ್ರೆ ಲಾಸ್ಟ್ ಟ್ರಿಪ್ ನಂಗೆ ಅಷ್ಟು ಚಲೋ ಅನ್ನಿಸ್ಲಿಲ್ಲ. ಸೊ ವಿಲ್ ಡೂ ಇಟ್ ಬೆಟರ್ ವಿತ್ ಅ ಬೆಟರ್ ಫಾರ್ಮ್ ನೆಕ್ಸ್ಟ್ ಸೆಟ್. ಸೊ ಲೆಟ್ಸ್ ಗೋ. ಓಕೆ, ಸೊ ಕೇಬಲ್ ಫ್ಲೈಸ್ ಬದಲಿ ಪೆಗ್ ಡೆಕ್ ಫ್ಲೈಸ್ ಮಾಡ್ಲತ್ತೇನೆ ಜಸ್ಟ್ ಫಾರ್ ಅ ಚೇಂಜ್. ಆ್ಯಂಡ್ 2 ಕೇಬಲ್ ಸ್ಟೇಷನ್ಸ್ ಆಕ್ಯುಪೈಡ್ ಇದ್ವ. ಆ್ಯಂಡ್ ನಂಗೆ ಇವತ್ತು ಇದು ಮಾಡು ಮನ್ಸಿತ್ತು ಖರೆ ಅಂದ್ರೆ ಅದಕ್ಕೆ ಮಾಡ್ಲತ್ತೀನಿ. ಸೊ ಪೆಗ್ ಡೆಕ್ ಫ್ಲೈಸ್ ಆ್ಯಂಡ್ 70 pounds. ಈಗ ಲಾಸ್ಟ್ ಟೈಮ್ ನಾ ಯಾವಾಗ ಮಾಡಿದ್ದೆ ನೆನಪಿಲ್ಲ, ಅದ್ರ ರೆಕಾರ್ಡ್ಸ್ ಒಳಗೆ ಇಟ್ ವಾಸ್ ಎಷ್ಟು 70 for 10 reps ಇತ್ತು. ಸೊ ವಿಲ್ ಗೆಟ್ ಮೋರ್, ವಾಚ್ ಮೀ. Sixteen. Crazy set. ಓಕೆ, ಸೊ ಲಾಸ್ಟ್ ಎಕ್ಸಸೈಸಿಗೆ ಲಾಸ್ಟ್ ಅಂದರೆ ಇದಾದ್ಮೇಲೆ ಕ್ರಂಚ್ ಮಷೀನ್ ಮಾಡೋಣ ಅಂತ. ಆದ್ರೆ ಸೊ ಬೇಸಿಕ್ಲಿ ಚೆಸ್ಟ್ ಡೇ ಲಾಸ್ಟ್ ಎಕ್ಸಸೈಸ್. ಸೊ ಲಾಸ್ಟ್ ಟೈಮ್ ಇದ್ರಾಗ 100 pounds 8 reps ಬಂದಿತ್ತು. ಆ್ಯಂಡ್ ನಾ ಹೇಳಿದ್ದೆ ಅಲ್ಲ ಒಂದು ಲಾಸ್ಟ್ ವೀಡಿಯೋ ಒಳಗೆ, ನಾ 90 pounds ಅಂತ ಯಾವಾಗಿಂತ ಸ್ಟಕ್ ಆಗೇನೆ ಈ ಮಷೀನ್ ಒಳಗೆ ಅಂತಂದ್ರೆ. ಆದ್ರೆ ಫೈನಲಿ 100 pounds 8 reps ಬಂತು. ಸೊ ವಿಲ್ ಬಿ ಟಾರ್ಗೆಟಿಂಗ್ ಫಾರ್ 10. ಆ್ಯಂಡ್ let's give it our all. Let's go. We got 8. ಮಸ್ತ್ ಹಂಬ್ಲಿಂಗ್ ಆಗ್ಲಿ ನೋಡಿ ಅವತ್ತು. ಮಸ್ತ್
ಇಟ್ಸ್ ಓಕೆ, ಇಟ್ಸ್ ದೋಸ್ ಡೇಸ್ ಎವ್ರಿ ಡೇ. ಸೊ ನಂದು ಒಂದು ಮೇಜರ್ ಪ್ರಾಬ್ಲಮ್ ಏನದಲ್ಲ, ತಡಿ ಮಾರ ಮ್ಯೂಸಿಕ್ ಅದಲ್ಲ ಸೈಡಿಗೆ ಹೋಗಿ ಮಾತ್ರ. ಓಕೆ, ಸೊ ನಂದು ಒಂದು ಮೇಜರ್ ಪ್ರಾಬ್ಲಮ್ ಏನದ ಅಂದ್ರೆ, ಸೊ ಇಷ್ಟು ವರ್ಷ ಆದ್ಮೇಲೆ ನಾವು ಫಿಗರ್ ಔಟ್ ಮಾಡ್ಯದ. ಸೊ ಐ ಆಮ್ ನಾಟ್ ಗುಡ್ ಆಟ್ ಟೇಕಿಂಗ್ ಎಲ್ಸ್. ಸೊ ಅಂದ್ರೆ ಹಿಂಗೆ ಸ್ವಲ್ಪ ಭಾಳ ಈಗೋ ಮೇಲೆ ತೊಗೊಂಡ್ಬಿಡ್ತೇನೆ ನಾನು. ಸೊ ಐ ಆಮ್ ಬ್ಯಾಡ್ ಅಟ್ ಟೇಕಿಂಗ್ ಎಲ್ಸ್. ಅದೊಂದು ಪಾರ್ಟ್ ಆಫ್ ದ ಗೇಮ್ ಅಂತ ನನ್ನ ತಲೆಯಾಗ ಬರುದಿಲ್ಲ. ಆಮೇಲೆ ನಾ ಶಾಂತ ಕೂತ್ ಯೋಚನೆ ಮಾಡಿದಾಗ ಗೊತ್ತಾಗ್ತದೆ, ಓ ಇಟ್ಸ್ ಪಾರ್ಟ್ ಆಫ್ ಇಟ್, ಪಾರ್ಟ್ ಆಫ್ ಇಟ್ ಅಂತಂದ. ಆದ್ರೆ ಆ ಮೂಮೆಂಟಿಗೆ ನಂಗೆ ಫುಲ್ ಈಗೋಗೆ ಹಿಟ್ ಆಗ್ಬಿಡ್ತದ. ಅದು ಹೆಂಗಾತಿದ್ ಹಿಂಗೆ ಬರೀ ಜಿಮ್ ಒಳಗೆ ಅಷ್ಟೇ ಅಲ್ಲ, ಅದ್ರ ನಾರ್ಮಲಿನು ಸ್ವಲ್ಪ ಆ ಟೈಪ್ ಆಫ್ ಪರ್ಸನ್ ಇದ್ದೇನ. ನಂಗೆ ಒಂದ್ ಸೈಡ್ ಅದ್ರ ಪ್ರೋನು ಕಾಣಿಸ್ತದೆ, ಒಂದ್ ಸೈಡ್ ಅದ್ರ ಕಾನ್ನು ಕಾಣಿಸ್ತದೆ. ಪ್ರೋ ಏನಂದ್ರೆ, ಸೊ ಅದೇನು ಈಗೋ ಹರ್ಟ್ ಆಗ್ತದಲ್ಲ ಆ ಆ ಪರ್ಟಿಕ್ಯುಲರ್ ಥಿಂಗ್ ಒಳಗೆ. ಸೊ ನೆಕ್ಸ್ಟ್ ಟೈಮ್ ನಾನು ಆ ಪರ್ಟಿಕ್ಯುಲರ್ ಥಿಂಗ್ ಒಳಗೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತೀನಿ, ಯಾಕಂದ್ರೆ ನಾನು ಆ ಎಲ್ ತಗೊಂಡೇನಂತಂದ. ಆಮೇಲೆ ಕಾನ್ ಏನಂದ್ರ, ಅದೇನೋ ಹಿಂಗ ಭಾಳ ತಲಿ ಕೆಡಿಸ್ತದ ನಂಗೆ. ಏನೋ ಸಣ್ಣ ಸಣ್ಣ ಎಲ್ಸ್ನು ಭಾಳ ತಲಿ ಕೆಡಿಸ್ತದ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಅದ. ಹಿಂಗೆ ಭಾಳ ಕಾಂಪಿಟೇಟಿವ್ನೆಸ್ ಸಂಬಂಧ, ಯಾ ದಟ್ಸ್ ಹೌ ಐ ಆಮ್. ಸೊ ಯಾ ಓಕೆ. ಸೊ ನಂಗೆ ಕಾಂಪಿಟೇಷನ್ ಬಗ್ಗೆ ಮಾತಾಡೋದಿತ್ತು. ಸೊ ನಾ ಜನರಲಿ ಏನು ಕೇಳ್ತೇನೆ, ಪೀಪಲ್ ಸೇ ದ್ಯಾಟ್ ಯುವರ್ ಓನ್ಲಿ ಕಾಂಪಿಟೇಷನ್. ಸೊ ಅದರ್ ವ್ಯೂ ಒಳಗೆ ನೋಡ್ರಿ ಅಂತಂದು. ಸೊ ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದ್ಯಾಟ್ ಮೆಂಟಾಲಿಟಿ. ಯಾರಿಗೆ ಹೆಂಗೆ ಸೂಟ್ ಆಗ್ತದೆ ಅವ್ರು ಹಂಗೆ ಥಿಂಕ್ ಮಾಡಲಿ. ಆದರೆ ಐ ಹ್ಯಾವ್ ಅ ಟೋಟಲ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ನನಗನ್ನಿಸ್ತದ ವಿ ಲಿವ್ ಇನ್ ಅ ರಿಯಲ್ ವರ್ಲ್ಡ್, ಆ್ಯಂಡ್ ನಾವು ಯಾವ ಸೆಕ್ಟರ್ ಒಳಗೆ ಇದ್ರೂ ವಿ ಆರ್ ಆಲ್ವೇಸ್ ಕಂಪೀಟಿಂಗ್ ಅಗೇನ್ಸ್ಟ್ ಸಮ್ ಒನ್ ಟು ಬಿ ಬೆಟರ್. ಅದು ನೀವು ಸ್ಟೂಡೆಂಟ್ ಆಗಿನೇ ಇರಲಿ, ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ಸಮ್ ಒನ್ ಫಾರ್ ದಟ್ ರ್ಯಾಂಕ್. ನೀವು ಒಂದು ಆಫೀಸ್ ಒಳಗೆ ಆದರೂ ಇರ್ರಿ, ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ಸಮ್ ಒನ್ ಫಾರ್ ದಟ್ ಪ್ರಮೋಷನ್. ನೀವು ಒಂದು ಅಥ್ಲೀಟರೇ ಇರ್ರಿ, ಒಂದು ಟೀಮರೇ ಇರ್ರಿ, ಯು ಆರ್ ಆಲ್ವೇಸ್ ಕಂಪೀಟಿಂಗ್ ಅಗೇನ್ಸ್ಟ್ ಸಮ್ ಒನ್ ಫಾರ್ ದಟ್ ಟಾಪ್ ಸ್ಪಾಟ್. So people are really demotivated and closed-minded about the competition. I think competition is really beneficial, and comparing yourself or your team to someone is very beneficial. You need to understand that they are better for some reason. And one more perspective is, I totally understand that this world is totally unfair. ನೀವು ಭಾಳ ಜಾಸ್ತಿ ಎಫರ್ಟ್ ಹಾಕಿನೂ ಅಲ್ಲಿ ರೀಚ್ ಆಗಲಿಕ್ಕಿಲ್ಲ, ಆದರೆ ಅವ್ರು ಭಾಳ ಕಮ್ಮಿ ಎಫರ್ಟ್ ಹಾಕಿ ಅಲ್ಲಿ ರೀಚ್ ಆಗ್ಬೋದು. That doesn't mean that you need to demotivate yourself. It's just that you are not putting the work in. So ನಂದು ಅಡ್ವೈಸ್ ಏನಿರ್ತದಂದ್ರೆ, ಕಂಪೀಟ್ ಮಾಡಿರಿ, ಕಂಪೇರ್ ಮಾಡಿರಿ, ಟೇಕ್ ಇಟ್ ಆಸ್ ಅ ಮೋಟಿವೇಶನ್. It totally depends on you that if you want to sit and cry or go outwork them and take it as a motivation and get ahead and be marking what's important. What the fuck?